ನಮಸ್ಕಾರ. ವೀಕ್ಷಕರೇ, ನಿಮ್ಗೆ ಈಗಾಗಲೇ ಗೊತ್ತಿದೆ, ಬೆಂಗಳೂರಿನಲ್ಲಿ ಸತತ ದಿನಗಳಿಂದ ಈಗಾಗಲೇ ಮುನ್ಸೂಚನೆ ಇರುವಂತದ್ದು, ಏನು ಹವಾಮಾನ ಇಲಾಖೆ ಮಳೆ ಬರ್ತಿದೆ ಅಂತ. ಈಗ ಮಳೆ ಸತತವಾಗಿ ಸುರಿತಿದೆ. ಆದ್ರೆ GBA, ನಮ್ಮ ಬೆಂಗಳೂರು ಗ್ರೇಟರ್ ಅಥಾರಿಟಿ ಬೆಂಗಳೂರು ಅಂತ GBA ಅಂತ ಮಾಡಿದೆ ನಮ್ಮ ಸರ್ಕಾರ. ಮೊನ್ನೆ CM DK ಶಿವಕುಮಾರ್ ಈ ಸುದ್ದಿ ನೋಡ್ಲೇಬೇಕು. ಮತ್ತೆ ನಮ್ಮ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಸುದ್ದಿ ನೋಡ್ಲೇಬೇಕು. ಯಾಕಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಹಲವು ಆಸ್ತಿ ಪಾಸ್ತಿ ಹಾನಿಗಳು ನಷ್ಟ ಉಂಟಾಗ್ತವೆ ಮಳೆ ಬಂದಾಗ, ಅಥವಾ ಇತರೆ ಏನಾದ್ರೂ ಮನೆಗಳು ಸಂಬಂಧಪಟ್ಟ ಅಥವಾ ಏನಾದ್ರೂ ಒಂದು ಭೂಕುಸಿತ ಅಥವಾ ಮತ್ತೊಂದು ಏನಾದ್ರೂ ಒಂದಿಷ್ಟು ನೈಸರ್ಗಿಕ ವಿಕೋಪಗಳು ಆದಾಗ ಸಂದರ್ಭದಲ್ಲಿ ನಾವು GBA ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡ್ತೀವಿ, ಏನು 1522ಗೆ. ಅದನ್ನು ಸ್ಪಂದಿಸುವರೇ ಇಲ್ಲ GBA ಹೆಲ್ಪ್ ಲೈನ್ ನಲ್ಲಿ. ನಿಮಗೆ ಸಂಬಂಧಪಟ್ಟಂತ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀವಿ. ಸರ್ಕಾರ ಆದೇಶ ಮಾಡಿರುವುದು ಬರೋಬ್ಬರಿ 20 ಜನರನ್ನ ನೇಮಕ ಮಾಡ್ಕೋಬೇಕು ಅಂತ. ಆದ್ರೆ ಅಲ್ಲಿ ವರ್ಕ್ ಮಾಡ್ತಿರೋದು ಬರೀ 2 ಜನರು. ಎಷ್ಟೋ ಜನ ಪ್ರತಿ ಸಲ ಕಾಲ್ ಮಾಡ್ತಾರೆ. ಬೆಂಗಳೂರಿನಲ್ಲಿ ಒಂದು ದಿನ ರಾತ್ರಿ ಮಳೆ ಬಂದಿದ್ದಕ್ಕೆ ಸಾವಿರಾರು ಜನರು ಆಸ್ತಿ ಪಾಸ್ತಿ ಏನಾಯ್ತು, ಬೋರಿಂಗ್ ಹಾಸ್ಪಿಟಲ್ ಕಾಂಪೌಂಡ್ ಬಿದ್ದಾಯ್ತು, 7 ಜನ ಮೃತಪಟ್ರು. ಅದಕ್ಕೆ ಯಾರು ಹೊಣೆ? ಅಧಿಕಾರಿಗಳು ಹೊಟ್ಟೆಗೆ ಅನ್ನ ತಿಂತೀರಾ ಅಥವಾ ಬೇರೆ ಏನಾದ್ರೂ ತಿಂತೀರಾ ಅಂತ ಅಲ್ಲ. ಸರ್ಕಾರ 20 ಜನ ನೇಮಕ ಮಾಡಿದೆ. 20 ಜನನ ನೀವು ಅವ್ರಿಗೆ ಉದ್ಯೋಗ ಕೊಟ್ಟು ಆಯ್ಕೆ ಮಾಡ್ಕೋಬೇಕು, ಅಲ್ಲಿ ಕೆಲಸಕ್ಕೆ ನೇಮಕ ಮಾಡ್ಕೋಬೇಕು ಅಂತ. ಆದ್ರೆ ಅಲ್ಲಿ ಹೆಲ್ಪ್ ಲೈನ್ ನಂಬರ್ ಅಲ್ಲಿ ಕಂಟ್ರೋಲ್ ರೂಮ್ ಅಲ್ಲಿ ವರ್ಕ್ ಮಾಡ್ತಿರೋದು ಬರೇ 2. ಆದ್ರೆ ನೀವು 20 ಜನ ಮಾಡ್ತಿದೀವಿ ಅಂತ ಲೆಕ್ಕ ಕೊಟ್ಟಿದ್ದೀರಲ್ಲ, ಮಿಕ್ಕಾಣ ಎಲ್ಲೋಯ್ತು? ಅಧಿಕಾರಿಗಳ ಯಾವ ಜಾಬ್ಗೆ ಹೋಯ್ತು ಅಧಿಕಾರಿಗಳಿಗೆ? ಮೊನ್ನೆ ಮಳೆ ಬಂತಲ್ಲ, ಎಷ್ಟು ಹಾನಿಗಳಾಯ್ತು, ಎಷ್ಟು ಆಸ್ತಿ ಪಾಸ್ತಿಗಳ ಹಾನಿ ಆಯ್ತು, ಎಷ್ಟು ಮರಗಳು ಬಿತ್ತು. 106 ಜನ ಕಾಲ್ ಮಾಡಿದ್ರು ಹೆಲ್ಪ್ ಲೈನ್ ನಂಬರ್. ಎಷ್ಟೋ ಜನ ಉತ್ತರನೇ ಕೊಟ್ಟಿಲ್ಲ ಆ ಹೆಲ್ಪ್ ಲೈನ್ ನಂಬರ್ ಅಲ್ಲಿ. ಉಡಾಫೆಯ ಮಾತುಗಳು ಹೇಳ್ತೀರಾ, ರಜೆಗಳು ಹಾಕಿದ್ದಾರೆ ಅಂತ. ಇಬ್ರೇ ವರ್ಕ್ ಮಾಡ್ತಿರೋದು. ನಮ್ಮ ಸುದ್ದಿ ವಿಚಾರದಲ್ಲಿ ಎಕ್ಸ್ಕ್ಲೂಸಿವ್ ತೋರಿಸ್ತಾ ಇದೀವಿ ನೋಡಿ. ಮತ್ತೆ ನೀವು ಲೆಕ್ಕ ಕೊಟ್ಟಿರೋದು 20 ಜನ ಅಂತ ಸರ್ಕಾರ ಹೇಳಿದೆ. 20 ಜನನ ಅಲ್ಲಿ ನೇಮಕ ಮಾಡ್ಕೊಳ್ಳಿ ಅಂತ. ಮತ್ತೆ ಮಿಕ್ಕಿದ ಹಣ ಎಲ್ಲೋಯ್ತು? ನೀವು ಲೆಕ್ಕ ಕೊಡ್ತಿರೋದು ಸ್ಪಂದಿಸ್ತಿದೀವಿ ಅಂತ ಬೇರೆ ಹೇಳ್ತಿದ್ದೀರಾ. ಜನರು ಯಾವಾಗ ರೀತಿಯಲ್ಲ ಕಷ್ಟ ಬಂದಾಗ ನಿಮ್ಮ ಮೊರೆ ಹೋಗ್ತಾರೆ. GBA ಅಧಿಕಾರಿಗಳೇ ತಿಳ್ಕೊಳ್ಳಿ, ಆಯುಕ್ತರು ನೀವು ಕೊಡುವಂತ ಈ ಲೆಕ್ಕ, ಮಿಕ್ಕಿರೋ ದುಡ್ಡು ಎಲ್ಲಿ ಹೋಗ್ತಿದೆ ಅಂತ ಅದ್ರ ಬಗ್ಗೆ ಕರೆಕ್ಟ್ ಆಗಿ ಲೆಕ್ಕ ಕೊಡಿ ಸರ್ಕಾರಕ್ಕೆ. ಮೊನ್ನೆ CM DK ಶಿವಕುಮಾರ್ ಇದ್ರ ಬಗ್ಗೆ ನೋಡ್ಲೇಬೇಕು. CM ಸಿದ್ದರಾಮಯ್ಯ ಅವರು ಈ ಸುದ್ದಿ ನೋಡ್ಲೇಬೇಕು. ಯಾಕಂದ್ರೆ ಮೊನ್ನೆ ಬೋರಿಂಗ್ ಹಾಸ್ಪಿಟಲ್ ಅಲ್ಲಿ ನಡೀತು ಕಟ್ಟಡ ಕುಸಿತ, ಗೋಡೆ ಬಿದ್ದಿ 7 ಜನ ಮೃತಪಟ್ರು. ಅವರ ಸಾವಿಗೆ ಯಾರು ಕಾರಣ? ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇರ್ಬೇಕು ನಿಮ್ಗೆ. ಹೆಲ್ಪ್ ಲೈನ್ ನಂಬರ್ 1522 ಕಂಟ್ರೋಲ್ ರೂಮ್ ಅಂತ GBA ಮಾಡಿದೆ. ಫೋನ್ ಮಾಡಿದಾಗ ಸುಮಾರು ಜನ ಫೋನ್ ಮಾಡಿದಾಗ ಅದಕ್ಕೆ ಉತ್ತರನೇ ಕೊಡ್ತಿಲ್ಲ. ಮೊನ್ನೆ ಮಳೆ ಬಂದಾಗ ಮರಗಳು ಬಿದ್ದೋಯ್ತು, ಎಷ್ಟೊಂದು ಆಟೋಗಳ ಮೇಲೆ ಮರಗಳು ಬಿತ್ತು, ಒಂದಿಷ್ಟರ ಜನರ ಆಸ್ತಿ ಪಾಸ್ತಿಗಳಿಗೆ ಹಾನಿ ಆಯ್ತು ಅಂತ ಸಂದರ್ಭದಲ್ಲಿ ಫೋನ್ ಮಾಡಿದಾಗ ಸ್ಪಂದಿಸದೇ ಇದ್ದಾಗ ಮತ್ತೆ ನಿಮ್ಮ GBA ಅಧಿಕಾರಿಗಳನ್ನ ಇಟ್ಕೊಂಡು ಏನ್ ಮಾಡ್ಬೇಕು? ನಿಮಗೆ ಒಂದಿಷ್ಟು ಮಾನ ಮರ್ಯಾದೆ ನಾಚಿಕೆ ಏನು ಇಲ್ವಾ ನಿಮಗೆ? ಜನರ ತೆರಿಗೆ ದುಡ್ಡಲ್ಲಿ ನೀವು ಅಧಿಕಾರಿಗಳು ಇರೋರು, ಸರ್ಕಾರ ದುಡ್ಡು ನಿಮಗೆ ಕೊಡ್ತಿದೆ, ಅದಕ್ಕೆ ನಿಯತ್ತಾಗಿ ಕೆಲಸ ಮಾಡಿ. ಅಧಿಕಾರಿಗಳೇ ಲೆಕ್ಕನ ಕರೆಕ್ಟಾಗಿ ಕೊಡಿ, ನಿಜ ಒಪ್ಕೊಳ್ಳಿ. 2 ವರ್ಕ್ ಮಾಡ್ತಿದ್ದಾರೆ. ಇಬ್ರು ಬೆಂಗಳೂರಲ್ಲಿ ಎಷ್ಟು ಲಕ್ಷಾಂತರ ಜನ ಇದ್ದಾರೆ. ಮಳೆ ಬಂದಾಗ ಲಕ್ಷಾಂತರದ ಆಸ್ತಿ ಪಾಸ್ತಿ ಏನಾಗುತ್ತೆ. ಇಂಥ ಸಂದರ್ಭ ಬಂದಾಗ, ಸಮಯ ಬಂದಾಗ ನಿಮ್ಮನ್ನ ನಂಬಿರ್ತಾರೆ. ಹೆಲ್ಪ್ ಲೈನ್ ನಂಬರ್ ಕಾಲ್ ಮಾಡಿ. ಅವಾಗ ನೀವು ಸ್ಪಂದಿಸಲಿಲ್ಲ ಅಂದ್ರೆ ಮತ್ತೆ ಜನರು ಎಲ್ಲಿ ಹೋಗ್ಬೇಕು? ದಯವಿಟ್ಟು GBA ಆಯುಕ್ತರು ಇದಕ್ಕೆ ಸಂಬಂಧಪಟ್ಟ ಸೂಕ್ತ ಕ್ರಮ ತಗೋಬೇಕು. ಯಾವ ಅಧಿಕಾರಿ ಇದಾರೆ ಅವನು ಕೂಡಲೇ ಸಸ್ಪೆಂಡ್ ಮಾಡಬೇಕು. CM DK ಶಿವಕುಮಾರ್ ಅವರು ಇದ್ರ ಬಗ್ಗೆ ಗಮನ ಹರಿಸಿ. CM ಸಿದ್ದರಾಮಯ್ಯ ಅವರು ಇದ್ರ ನೋಡ್ಲೇಬೇಕು ಈ ಸುದ್ದಿನ. ಏನ್ ನಡೀತಿದೆ ಅಂತ ಗೊತ್ತಿಲ್ಲ. ಈಗ ತಾನೇ ಅನೌನ್ಸ್ ಮಾಡಿದೀರಾ GBA ಚುನಾವಣೆನ. ಇದನ್ನೇ ನೆಟ್ವ ಮಾಡಿದವರು GBA ಚುನಾವಣೆ ಮಾಡಿ ಇನ್ನೇನ್ ಮಾಡ್ತೀರಾ? ಇನ್ನೇನ್ ಕಿತ್ ದಬಾಕ್ತೀರಾ? ಅಧಿಕಾರಿಗಳು ಇನ್ನೇನ್ ಮಾಡಕ್ ಹೋಗ್ತೀರಾ? ತಿಂಗಳ ಸಂಬಳ ಎಣಿಸ್ಕೊತೀರಾ, ಕೆಲಸ ಮಾತ್ರ ಮಾಡಬೇಡಿ. ಬಂದ ಪುಟ್ಟ ಹೋದ ಪುಟ್ಟ. ಬೆಂಗಳೂರಲ್ಲಿ ಮಳೆ ಬರ್ತಿದೆ. ಮಳೆ ಬಂದಾಗ ಏನೇನು ಆಸ್ತಿ ಪಾಸ್ತಿ ಆಗುತ್ತೆ ಅದಕ್ಕೆ ಸ್ಪಂದಿಸೋದಕ್ಕೆ ಕಂಟ್ರೋಲ್ ರೂಮ್ ಅಂತ ಮಾಡಿದ್ದಾರೆ GBA.
ಆ GBಯಲ್ಲಿ ಇರ್ಬೇಕಂದಂತ ಅದು 20 ಜನ, ಆ 20 ಜನನೂ ಇಲ್ಲ ಅಂದ್ರೆ 1522 ಸ್ಪಂದಿಸ್ತಿಲ್ಲ ಅಂದ್ರೆ ಆ ಹೆಲ್ಪ್ ಲೈನ್ ನಂಬರ್ ಅಂದ್ರೆ ಮತ್ತೆ ಇನ್ನೇನಕ್ಕೆ GBA ಬೇಕು ಕಂಟ್ರೋಲ್ ರೂಮು? ಕಿತ್ತೆಸಿರಿ, ಜನರ ಸ್ಪಂದನೆ ಯಾರು ಮಾಡ್ತಾರೆ ಮತ್ತೆ ನೀವು? ಅಯೋಗ್ಯರ. ಅದಕ್ಕೊಂದು ಕಂಟ್ರೋಲ್ ರೂಮ್, ಅದು ಹೈಟೆಕ್, ಅದು ಕಂಟ್ರೋಲ್ ರೂಮಾ ಅಥವಾ ಬೆಡ್ರೂಮಾ ಅಂತ ಒಂದಿಷ್ಟು ಪ್ರಶ್ನೆಗಳು. ಯಾಕಂದ್ರೆ ಆ ರೀತಿ ನಡೀತಿದೆ ಅಲ್ಲಿ. ಒಂದಿಷ್ಟು ಹಗಲು ದರೋಡೆ ಮಾಡ್ತಿದ್ದೀರಾ ನೀವು ಅಲ್ಲಿ. ಮೊನ್ನೆ DCM DK ಶಿವಕುಮಾರ್ ಕೂಡಲೇ ಇದ್ರ ಬಗ್ಗೆ ಸಂಬಂಧಪಟ್ಟಂತಹ ಅವ್ರು ಯಾರು ಅಧಿಕಾರ ಇದ್ದಾರೆ ಸಸ್ಪೆಂಡ್ ಮಾಡಬೇಕು, ಮತ್ತೆ ಅಲ್ಲಿ ಏನ್ ನಡೀತಿದೆ ಅದ್ರ ಬಗ್ಗೆ ಕೂಡಲೇ ಕ್ರಮ ಜರುಗಿಸಬೇಕು. ಅಧಿಕಾರಿಗಳು ಅಲ್ಲಿ 20 ಜನ ಅಂತ ಸರ್ಕಾರ ಹೇಳಿದೆ, ಬಟ್ ಅಲ್ಲಿ ಬರೀ 2 ವರ್ಕ್ ಮಾಡ್ತಿರೋದು. ಅದಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ನೀವು ಅದ್ರ ಬಗ್ಗೆ ಗಮನಹರಿಸಿ, ಅಲ್ಲಿ ಯಾರು ಇದ್ರ ಬಗ್ಗೆ ನಡೀತಿದೆ ಅಕ್ರಮವಾಗಿ ಅದ್ರ ಬಗ್ಗೆ ಕೂಡಲೇ ನೀವು ಕ್ರಮ ಜರುಗಿಸ್ಕೋಬೇಕು. ಒಟ್ಟಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಸಿದ್ದರಾಮಯ್ಯ, CM ಸಿದ್ದರಾಮಯ್ಯ ಯಾವ ರೀತಿ ಕ್ರಮ ವಹಿಸ್ತಾರೆ, ಅಥವಾ DCM DK ಶಿವಕುಮಾರ್ ಅವರು ಬೆಂಗಳೂರಿನ ಉಸ್ತುವಾರಿ ಆಗಿರುವಂತವ್ರು ನೀವೇ, ಅದ್ರ ಬಗ್ಗೆ ಯಾವ ರೀತಿ ನೀವು ಮುನ್ನೆಚ್ಚರಿಕೆ ಕ್ರಮ ತಗೋತೀರೋ ಕಾದ್ ನೋಡ್ಬೇಕಾಗುತ್ತೆ ಅದ್ರ ಬಗ್ಗೆ. ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ. ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ನಮಸ್ಕಾರ.